ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಖಾರ್ಬಿ ವ್ಲಾಗ್ಸ್. ಇವತ್ತು ನಾವೆಲ್ಲರೂ ಮುರುಡೇಶ್ವರನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಮುರುಡೇಶ್ವರ ಅಂದರೆ ಭಟ್ಕಳದಲ್ಲಿ ತುಂಬ ಫೇಮಸ್ ಆದ ಪ್ಲೇಸ್. ಸೊ ಏನೇನು ಇರುತ್ತೆ ಹೇಗಿರುತ್ತೆ ಅಂತ ತೋರಿಸೋಣ ಬನ್ನಿ. ಸೊ ಗೈಸ್ ಹೈವೇಗೆ ಬಂದಿದ್ದೀವಿ. ಇವಾಗ ಮುರುಡೇಶ್ವರಕ್ಕೆ ಹೋಗ್ತಾ ಇದೀವಿ. ಪೆಟ್ರೋಲ್ ಎಲ್ಲ ಫುಲ್ ಮಾಡ್ಕೊಂಡಿದೀವಿ ಗಾಡಿಗೆ. ಒಂದು ಅರ್ಧ ತಾಸು ಹಿಂದೆ ಫುಲ್ ಮಳೆ ಬಂದು ಒದ್ದೆ ಆಗಿ ಹೋಗಿದ್ದೀವಿ. ಇವಾಗ ನೋಡಿ ಫುಲ್ ಬಿಸಿಲು ಬಂದ್ಬಿಟ್ಟಿದೆ. ಸೂರ್ಯ ಎಲ್ಲ ಹೊಳಿತಾ ಇದೆ ಕಣ್ಣಿಗೆ ನೋಡಿ. ನದಿ ನೋಡಿ ಗೈಸ್, ನದಿ ಸಖತ್ತಾಗಿ ಹರಿತಾ ಇದೆ. ಮಳೆ ಎಲ್ಲ ಫುಲ್ ನೀರು ತುಂಬಿಬಿಟ್ಟಿದೆ. ಮುರುಡೇಶ್ವರ ಅಂದರೆ ಒಂದು ಫೇಮಸ್ ಜಾಗ ಗೈಸ್. ಭಟ್ಕಳ ಅಂದರೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಬೇರೆ ಕಡೆ ಇದ್ದವ್ರಿಗೆ. ಸೊ ಮುರುಡೇಶ್ವರ ಗೊತ್ತಿದೆಯಾ ಅಂತ ಹೇಳಿದ್ರೆ ಪಕ್ಕ ಗೊತ್ತಿದೆ ಅಂತ ಹೇಳ್ತಾರೆ. ಸೊ ತುಂಬ ಫೇಮಸ್. ಭಟ್ಕಳ ಅಂತ ಹೆಸರಿಗಿಂತ ಮುರುಡೇಶ್ವರ ಅಂತ ಹೆಸರೇ ಜಾಸ್ತಿ ಫೇಮಸ್ ಆಗಿಬಿಟ್ಟಿದೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಲ್ಲಿರೋ ಮೂರ್ತಿ ಮತ್ತು ಸ್ಟೋರಿ ಎಲ್ಲ ಹೇಳಕ್ಕೆ ಟ್ರೈ ಮಾಡ್ತೀವಿ, ಮತ್ತು ಎಲ್ಲ ಪ್ಲೇಸನ್ನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಬನ್ನಿ. ರೋಡೆಲ್ಲ ನೋಡಿ ಸಖತ್ತಾಗಿ ಕ್ಲೀನಾಗಿ, ಜಾಸ್ತಿ ಟ್ರಾಫಿಕ್ ಕೂಡ ಇರಲ್ಲ, ಆರಾಮಾಗಿ ಹೋಗ್ಬೋದು. ಈ ಟೆಂಪಲಲ್ಲಿ ಪ್ರತಿ ವರ್ಷ ಪೂಜೆ ಎಲ್ಲ, ಒಂದು ಗ್ರ್ಯಾಂಡ್ ಊಟ ಎಲ್ಲ ಕೊಡ್ತಾರೆ ಗೈಸ್. ಇಲ್ಲಿ ಜಾತ್ರೆ ಥರ ಆಗುತ್ತೆ. ಒಂದ್ಸಲ ಹೋಗ್ಬೇಕು ಅಂತ ಆಸೆ ಇದೆ ನನಗೂ. ಸೊ ವೆದರ್ ಎಲ್ಲ ಸಖತ್ತಾಗಿದೆ. ಇವತ್ತು ಮಳೆ ಕೂಡ ಬಂದು ಹೋಗ್ಬಿಟ್ಟಿದೆ. ಆಕಾಶದಲ್ಲಿ ಏನು ಮೋಡ ಏನು ಕಾಣಿಸ್ತಾ ಇಲ್ಲ, ಕ್ಲೀನಾಗಿದೆ. ಈ ಥರನೇ ಸಿಗ್ಬೇಕು ನಮಗೆ. ವೆದರು ಚೆನ್ನಾಗಿರಬೇಕು ನೋಡಿ. ಬೆಟ್ಟ ಗುಡ್ಡ ಎಲ್ಲ ಹಚ್ಚ ಹಸಿರಾಗಿ, ಫುಲ್ ಮಳೆಯಿಂದ ಎಲ್ಲ ಗುಡ್ಡ ಎಲ್ಲ ಹಸಿರಾಗಿ ಕಾಣಿಸ್ತಾ ಇದೆ. ಮಳೆ ಬಂದು ಮೈಕಲ್ಲೆಲ್ಲ ನೀರು ಹೋಗ್ಬಿಟ್ಟಿದೆ ಗೈಸ್. ವಾಯ್ಸ್ ಚೆನ್ನಾಗಿ ಬರ್ತಾ ಇದೆಯಾ ಇಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ. ಮೈಕಲ್ ಲೈಟ್ ಅಷ್ಟೇ ಆನ್ ಆಗ್ತಾ ಇದೆ, ವಾಯ್ಸ್ ಬರ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮಧ್ಯಾಹ್ನ ಹೊರಡೋದು ಒಳ್ಳೆಯದು, ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇರಲ್ಲ, ಗಾಡಿಗಳೆಲ್ಲ. ನೋಡಿ ಗುಡ್ಡ ನೋಡಿ, ಈ ಥರ ಗ್ರೀನ್ ಆಗಿ ಗುಡ್ಡಗಳು ಇರಬೇಕು. ಆರಾಮಾಗಿ ನೋಡೋಕೆ ಕಣ್ಣು ತಂಪಾಗುತ್ತೆ ಗೈಸ್ ಈ ಥರ ಇದ್ದರೆ. ಆಕಾಶ ನೀಲಿಯಾಗಿದೆ. ಇಲ್ಲೊಂದು ಚರ್ಚ್ ಕೂಡ ಇದೆ. ಕ್ರಿಶ್ಚಿಯನ್ಸ್ ಎಲ್ಲ ಬಂದು ಪ್ರೇಯರ್ ಮಾಡ್ತಾರೆ ಇಲ್ಲಿ ಸಂಡೇ ಎಲ್ಲ ಬಂದು. ಸೊ ಹತ್ತಿರ ಬರ್ತಾ ಇದ್ದೀವಿ ಮುರುಡೇಶ್ವರಕ್ಕೆ. ಸೊ ಮುರುಡೇಶ್ವರಕ್ಕೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಗೈಸ್. ಹೈವೇಯಿಂದ ಒಳಗಡೆ ಬಂದ್ವಿ. ಇವಾಗ ಒಂದು 10 ಮಿನಿಟ್ಸ್ ಅಲ್ಲಿ ಮುರುಡೇಶ್ವರ ಸಿಗತ್ತೆ. ಸೊ ನೋಡ್ತೀವಿ, ನನ್ನ ಫ್ರೆಂಡ್ ಕಾಲ್ ಮಾಡ್ಕೊಂಡು ಮಾತಾಡಿಸ್ಕೊಂಡು ಹೋಗ್ತೀವಿ. ನೋಡಿ ಗೈಸ್, ನಮ್ಮ ಫ್ರೆಂಡ್ ಸುಕುಮಾರ್ ಅಂತ ಇವನು. ಸುಕುಮಾರ್ ಹೋಗ್ತಾ ಇದ್ದಾನೆ ಗೈಸ್. ಇವಾಗ ಅವ್ನ ಕೆಲಸ ಇದೆ ಅಂತೆ, ವರ್ಕ್ ಫ್ರಮ್ ಮಾಡ್ತಾ ಇದ್ದಾನೆ. ಆದ್ರೂ ನಾವು ಕರೆದ್ರ ಅಂತ ಬಂದಿದ್ದಾನೆ. ಅವನು ಸ್ವಲ್ಪ ಕ್ಯಾಮ್ರಾಗೆ ಶೈ ಆಗಿದ್ದ, ಅದಕ್ಕೆ ಬೇಡ ಅಂತ ಹೇಳ್ದ ತೋರಿಸೋದೆಲ್ಲ. ಸೊ ಬಂದ್ವಿ ಗೈಸ್ ಮುರುಡೇಶ್ವರಕ್ಕೆ. ಇದೆ ನಮ್ಮ ಮುರುಡೇಶ್ವರ. ಇಲ್ಲಿ ಮುರುಡೇಶ್ವರ ಜಾತ್ರೆ ಎಲ್ಲ ಗಡ್ಜಾಗಿ ನಡೀತದೆ ಗೈಸ್. ನೋಡಿ ಮುರುಡೇಶ್ವರನ ಪೇಂಟಿಂಗ್ ಕೆಲಸ, ರಿಪೇರಿ ಕೆಲಸ ಎಲ್ಲ ಆಗ್ತಾ ಇದೆ. ನೋಡಿ ಗೈಸ್, ಮುರುಡೇಶ್ವರ ಜಸ್ಟ್ ರೀಚ್ ಆಗಿದ್ದೀವಿ.
ಇಂಡಿಕೇಟರ್ ಹಾಕಲ್ಲ, ಏನಿಲ್ಲ ಗೈಸ್. ಇಲ್ಲಿ ಸುಮ್ಮನೆ ಗಾಡಿ ತಿರ್ಸ್ತಾರೆ. ಟಚ್ ಆದ್ರೆ ಆಮೇಲೆ ಅಭಿಷೇಕ್ ರ್ಯಾಶ್ ಆಗಿ ಬಿಡ್ತಾನೆ. ಸೊ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತೀವಿ. ಉಂಟು. ಒಳಗಡೆ ಇದಾಕಬಿ ನೋಡಿ ಗೈಸ್, ಬಂದಿದ್ದೀವಿ ಮುರುಡೇಶ್ವರಕ್ಕೆ, ರೀಚ್ ಆಗಿದ್ದೀವಿ. ಇಲ್ಲಿ ಸ್ವಲ್ಪ ಪೇಂಟಿಂಗ್ ರಿಪೇರಿ ಕೆಲಸ ಎಲ್ಲ ಆಗ್ತಾ ಇದೆ ಗೈಸ್, ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ. ನೋಡಿ ಸೂರ್ಯನು ಆಲ್ಮೋಸ್ಟ್ ಸನ್ಸೆಟ್ ಕೂಡ ಇಲ್ಲೇ ನೋಡ್ಬೋದು ಇವತ್ತು. ಬಂದ್ರೆ ಶಿವನ ಮೂರ್ತಿ ನೋಡಿ ಗೈಸ್, ಸಕ್ಕದಾಗಿದೆ. ಸ್ವಲ್ಪ ಸಣ್ಣದಾಗಿ ಕಾಣ್ತಾ ಇದೆ, ಹತ್ರ ಹೋದ್ರೆ ಒಳ್ಳೇದಾಗಿ ಕಾಣಿಸುತ್ತೆ. ಮೇಲ್ಗಡೆ ಆ ಕಡೆ ಹಿಂಗೆ ಹೋಗ್ಬೋದು. ಇದೇ ಮೇನ್ ಟೆಂಪಲ್ ಗೈಸ್. ಇಲ್ಲಿ ಇದು ನೋಡಿ ಮುರುಡೇಶ್ವರ ಬೀಚ್. ಇದು ನಾವು ಆ ಗುಡ್ಡದ ಹತ್ರ ಇದ್ವಿಲ್ಲ ಗೈಸ್ ಅವಾಗ. ಇವಾಗ ಇಲ್ಲಿ ಬಂದಿದ್ದೀವಿ ಮುರುಡೇಶ್ವರ ತೋರಿಸೋಣ ಅಂತ. ನೋಡಿ ಇಲ್ಲಿ ಸಣ್ಣ ಸಣ್ಣ ಹಡಗು ಎಲ್ಲ ಹೋಗುತ್ತೆ. ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ, ಇಲ್ಲಾಂದ್ರೆ ಇಲ್ಲಿ ತನಕ ನೀರು ಇರ್ತದೆ ಗೈಸ್. ಇಲ್ಲಿ ಮೇಲ್ಗಡೆ ಹೋಗೋಣ ಗೈಸ್. ಇದ್ರ ಹತ್ರ ನಿಮಗೆ ಶಾರ್ಟ್ ಕಟ್ ಇಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುರುಡೇಶ್ವರ ಬೀಚ್ ನೋಡಿ ಗೈಸ್, ಯಾರು ಇಲ್ಲ ಇವತ್ತು. ವೀಕೆಂಡ್ಸ್ ಅಲ್ಲಿ ಫುಲ್ ಬೀಚ್ ಎಲ್ಲ ತುಂಬ್ಕೊಂಡಿರ್ತಾರೆ. ಇವತ್ತು ವೀಕ್ ಡೇ ಆಗಿದ್ದರಿಂದ ಸೊ ಬರಲ್ಲ ಇವತ್ತು ಯಾರು ಅಷ್ಟೇ. ಹಾಗೆ ಟೈಮ್ ಕೂಡ ಆಗಿಲ್ಲ ಏನು. ಸೊ ಅಷ್ಟೇ ಇರ್ತಾರೆ ಗೈಸ್ ಇವತ್ತು ಜನ. ಸ್ವಲ್ಪ ಜನ ಇದ್ದಾರೆ, ಅದು ಬಿಟ್ರೆ ವೀಕೆಂಡಲ್ಲಂತೂ ನೋಡಂಗೆ ಇಲ್ಲ ಗೈಸ್. ಇದು ರೆಸ್ಟೋರೆಂಟ್ ಕೂಡ ಇದೆ, ಇಲ್ಲಿ ಬಂದು ಊಟ ಮಾಡ್ಬೋದು. ಸೊ ಇವರೇ ಡಾಕ್ಟರ್ ಆರ್.ಎನ್. ಶೆಟ್ಟಿ ಗೈಸ್. ಇವರೇ ಮುರುಡೇಶ್ವರನ ಫುಲ್ ಡೆವಲಪ್ ಮಾಡಿರೋದು. ನೋಡಿ ಗೈಸ್, ರಾವಣ ಗಣಪತಿಯನ್ನು ಲಿಂಗ ಕೊಡ್ತಾ ಇದ್ದಾರೆ. ಅದಾದ ನಂತರ ಇದು ಐಕಾನಿಕ್ ಮೂಮೆಂಟ್ ಗೈಸ್. ರಾವಣ ಈಶ್ವರ ಹತ್ರ ಲಿಂಗ ತಗೊಂಡು ಬಂದ ಟೈಮಲ್ಲಿ ಗಣೇಶ ಬಂದ್ಕೊಂಡು ಆ ಲಿಂಗ ತಗೊಳ್ಳೋ ಟೈಮ್ ಸೇಫ್ ಮಾಡ್ತಾನೆ ಗೈಸ್ ಗಣೇಶ ಬಂದು. ಇಲ್ಲ ಅಂದ್ರೆ ಆ ಲಿಂಗ ತಗೊಂಡು ರಾವಣ ಫುಲ್ ಎಲ್ಲ ಹಾಳು ಮಾಡಿಬಿಡ್ತಿದ್ದ, ಪವರ್ಫುಲ್ ಆಗಿಬಿಡ್ತಿದ್ದ. ಸೊ ಇದು ನೋಡಿ ಏನು ವ್ಯೂ ಕಾಣಿಸ್ತಾ ಇದೆ, ಸಕ್ಕದಾಗಿ. ಇದು ನೋಡಿ ಗೈಸ್, ಇದು ಕುರುಕ್ಷೇತ್ರ ನಡೀತಿರೋ ತರ ವ್ಯೂ ಬರ್ತಾ ಇದೆ. ಮುಂದೆ ಅರ್ಜುನನು ಹೋಗ್ತಾ ಇದ್ದಾನೆ ಕುದುರೆ ಮೇಲೆ. ಅಭಿಷೇಕ್ ಬಾ ಅಂದ್ರೆ ಬರ್ತಿಲ್ಲ ಗೈಸ್, ಚಪ್ಪಲಿ ಇಲ್ಲಿ ಕೆಳಗಡೆ ಇಟ್ಟೆ ಬರ್ತಾನಂತ. ಚಪ್ಪಲಿ ಅವನ್ ರಿಸ್ಕಲ್ಲೇ ಬಿಡ್ತಾ ಇದ್ದಾನೆ ಗೈಸ್, ನನ್ಗೇನು ಗೊತ್ತಿಲ್ಲ. ನೋಡಿ ಗೈಸ್, ಅರ್ಜುನ ಮತ್ತೆ ಕೃಷ್ಣ ರಥ ಕಾಣಿಸ್ತಾ ಇದೆ ಆ ಕಡೆ. ಕುರುಕ್ಷೇತ್ರದ ವ್ಯೂ ಇದು. ನಂದಿ ನೋಡಿ ಗೈಸ್, ನಂದಿ. ಇದು ಶಿವ ಟೆಂಪಲ್ ಎಲ್ಲ ಕೈ ಮುಗಿರಿ. ನೋಡಿ ಗೈಸ್, ಈಶ್ವರನ ಕೈ ಕೆಳಗಡೆ ಆಶೀರ್ವಾದದ ಕೆಳಗಡೆ ಇದ್ದೀವಿ ನಾವು ಇವಾಗ ಶಿವನ ಟೆಂಪಲ್ನ ರೌಂಡ್ ಹೊಡೋಣ ಒಂದು. ಈ ಬಾಲಾಜಿ ಮೇನ್ ಫೋಟೋ ಶೂಟ್ ಸ್ಪಾಟ್ ಗೈಸ್. ಇಲ್ಲೇ ಬಂದ್ಕೊಂಡೆಲ್ಲ ಫೋಟೋ ತೆಗಿತಾರೆ. ಈ ಕೈ ಕೂಡ ಲಾಸ್ಟ್ ಟೈಮ್ ಕಟ್ಟಾಗಿತ್ತು ಗೈಸ್, ಅದನ್ನು ರಿಪೇರಿ ಮಾಡಿದ್ರು. ಈ ಕಂಬದ ಸಪೋರ್ಟ್ ಜೊತೆ, ಈ ಹಾವಿನ ಸಪೋರ್ಟ್ ಜೊತೆ ಸರಿ ಮಾಡಿದ್ವಿ. ಇದು ಮುರಿದೋಗ್ಬಿಟ್ಟಿತ್ತು, ಅದು ಸಿಡ್ಲು ಬಿದ್ದು. ನೋಡಿ ಇದೇ ಐಕಾನಿಕ್ ಪೋಸ್ ಗೈಸ್. ಇದು ಈ ಥರ ಕೂತ್ಕೊಂಡೆ ಎಲ್ಲರೂ ಫೋಟೋ ತೆಗೆದು ಇಲ್ಲಿ ಬಂದು. ಮುರುಡೇಶ್ವರ ಬಂದವರು ಈ ಥರ ಫೋಟೋ ತೆಗೆದೇ ಹೋಗದೇ ಇರಲ್ಲ. ಹೋಗು ಫೋಟೋ ತೆಗಿತೀನಿ.
ಅಭಿಷೇಕ್ದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಗೈಸ್. ಕೂತ್ಕೊಳ್ಳಪ್ಪ, ತೆಗಿಲ್ಲ. ಬಾ. ಸೊ ಫೋಟೋ ಶೂಟ್ ಕೂಡ ಆಯಿತು. ಸೂರ್ಯ ನೋಡಿ ಗೈಸ್ ಹೆಂಗೆ ಕಾಣಿಸ್ತಾ ಇದೆ ಸಕ್ಕದಾಗಿ. ಕಾಣಿಸ್ತಾ ಇದೆಯೋ ಕ್ಯಾಮ್ರಾದಲ್ಲಿ? ಇವಾಗ ನೋಡಿ ಗೈಸ್, ನಿಮಗೋಸ್ಕರ ವೆದರನ್ನೇ ಚೇಂಜ್ ಮಾಡಿ ತೋರಿಸ್ಬೇಕಾದ್ರೆ. ಇನ್ನು ಬೋಟಿಂಗ್ ಎಲ್ಲ ಎಲ್ಲಾದರೂ ಹೋದರೆ ನೀವು ಆ ಗುಡ್ಡನ ನಿಮಗೆ ಒಂದು ರೌಂಡ್ ಸುತ್ತಿ ಕರ್ಕೊಂಡು ಬರ್ತಾರೆ. ಬೇಕಿದ್ರೆ ಅಲ್ಲಿ ಹೋಗ್ಲೂಬಹುದು ನೀವು, ಬೋಟಿಂಗ್ ಏನಾದರೂ ಹೋಗೋದಿದ್ರೆ. ಇವಾಗೆಲ್ಲ ಸ್ಟಾಪ್ ಆಗಿದೆ, ಮಳೆಗಾಲ ಅಲ್ಲ ಅಂತ. ಇಲ್ಲಿ ಕೆಳಗಡೆ ನೀರು ನೋಡಿ ಗೈಸ್ ಹೆಂಗಿದೆ. ಆ ಗುಡ್ಡದ ಹತ್ರನೇ, ಆ ಗುಡ್ಡನೇ ನಿಮ್ಗೆ ಹತ್ತಿರದಿಂದ ತೋರಿಸಿರೋದು ಆವಾಗ. ಸಿ ವಾಕ್ ಕೂಡ ಆ ಕಡೆನೇ ಇದೆ ಗೈಸ್, ಅಲ್ಲಿ ಕಾಣ್ತಾ ಇದೆ ನಿಮಗೂ. ಕೆಳಗಡೆನೂ ಜನ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ ಗೈಸ್ ಜನ ಇಲ್ಲಿ. ಹೇಳು. ಗೈಸ್ ಈ ರಥದ ಬಗ್ಗೆ ಅಭಿಷೇಕ್ ಸ್ವಲ್ಪ ಏನೋ ಹೇಳ್ತಾನೆ ಗೈಸ್. ಇವಾಗ ಅದ್ರದ್ದು ಹಿಸ್ಟ್ರಿ ಸ್ವಲ್ಪ ಗೊತ್ತಿದೆ ಅಂತ ಅವನಿಗೆ, ಅದನ್ನ ಶೇರ್ ಮಾಡ್ತಾನೆ. ಗಾಯ್ಸ್, ಮೊದಲೇ ಮುರುಡೇಶ್ವರನಲ್ಲಿ ಇದು ರಥ ಯೂಸ್ ಮಾಡ್ತಾ ಇದ್ವಿ. ಈಗ ಮುರುಡೇಶ್ವರನಲ್ಲಿ ಹೊಸ ರಥ ರೆಡಿ ಮಾಡಿದ್ದಾರೆ. ಅದಕ್ಕೆ ಹಳೆ ರಥವನ್ನ ಇಲ್ಲಿ ಇಟ್ಟಿದ್ದಾರೆ. ತುಂಬಾ ಪುರಾತನವಾದ ರಥ ಇದು. ಗೈಸ್, ಇದು ಹಳೆ ಕಾಲದಲ್ಲಿ ಮುರುಡೇಶ್ವರ ಜಾತ್ರೆಯಲ್ಲಿ ಇದನ್ನೇ ತಗೊಂಡು ಹೋಗ್ತಿದ್ವಿ. ಬಟ್ ಆಮೇಲೆ ಅದು ಹೊಸ ರಥನ ಮಾಡಿದ್ದಾರೆ. ಸೊ ಹಳೆ ರಥನ ಇಲ್ಲಿ ಇಟ್ಟಿದ್ದೀವಿ, ಒಂಥರ ಮೆಮೊರಿ ಇರಲಿ ಅದಂತ. ಅದ್ರ ಲೆಜೆಂಡ್ರಿ ರಥ ಗೈಸ್ ಇದು, ಸ್ಟಾರ್ಟಿಂಗ್ ಇಂದ ಬಂದು ರಥ. ಇದೇ ರಥ ಅದು. ಇದು ನೋಡಿ ಗೈಸ್, ಅರ್ಜುನ ಮತ್ತೆ ಕೃಷ್ಣ ಕುತ್ಕೊಂಡು ಹೋಗ್ತಾ ಇರೋ ರಥ ಇದು. ಅದ್ರ ಮೇಲೆ ಆಂಜನೇಯ ಸಿಂಬಲ್ ಕೂಡ ಕುತ್ಕೊಂಡಿದ್ದಾರೆ, ಆಂಜನೇಯ ಕೂಡ. ಎಲ್ಲುಂಟು ನೋಡಿ ಗೈಸ್ ಮುರುಡೇಶ್ವರ ಇಲ್ಲಿಂದ ಹೆಂಗ್ ಕಾಣಿಸುತ್ತೆ ಅಂತ. ಮುರುಡೇಶ್ವರ ಬೀಚ್ ಆ ಕಡೆ ಹೋದ್ರೆ ಹೊನ್ನಾವರ ಸಿಗತ್ತೆ ಗೈಸ್ ನಿಮ್ಗೆ. ಹೊನ್ನಾವರದಲ್ಲೂ ಸಖತ್ತಾಗಿರೋ ಪ್ಲೇಸಸ್ ಇದೆ. ಅಲ್ಲಿ ಹೋಗಿಲ್ಲ ಇನ್ನು, ಇವಾಗ ಸಂಜೆ ಆಗಿದೆ. ಸೊ ಜನನು ಬೀಚಲ್ಲಿ ಸ್ವಲ್ಪ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಬಂದಿದೆ. ಸೊ ಗೈಸ್ ನೋಡಿ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಗೈಸ್ ಇವಾಗ. ಇದಕ್ಕೋಸ್ಕರನೇ ಜನ ಇಲ್ಲಿ ಜಾಸ್ತಿ ಬರ್ತಾರೆ. ಆ್ಯಂಡ್ ಭಟ್ಕಳದಲ್ಲಿ ಮೋಸ್ಟ್ ಫೇಮಸ್ ಅಂದರೆ ಇದೆ ಗೈಸ್. ಇಲ್ಲೊಂದು ಗೋಲ್ಡನ್ನಲ್ಲಿ ಒಂದು ಇದು ಮಾಡಿದ್ದಾರೆ ನೋಡಿ. ಇದು ಸಖತ್ತಾಗಿದೆ ಗೈಸ್. ನಾನು ಕೆಳಗಡೆ ಇರೋದ್ರಿಂದ ತುಂಬ ಹೈಟ್ ಇದೆ ಅದು. ಸೊ ಇವರು ಪರಶುರಾಮ ಅಂತ ಅನ್ಸುತ್ತೆ. ಒಂದು ರೌಂಡು ಕೆಳಗಡೆಯಿಂದ ಒಂದು ರೌಂಡ್ ಸುತ್ತಾಡೋಣ ಅಂತ ಬಂದ್ವಿ ಗೈಸ್. ನೋಡಿ ಬೀಚ್ ಇದು. ಇದು ಗೆಸ್ಟ್ ಹೌಸ್ ಗೈಸ್, ಯಾರನ್ನ ಗೆಸ್ಟ್ ಹೌಸ್ ಇದು. ಇಲ್ಲಿನ ಜನ ಇರ್ತಾರೆ ಗೈಸ್ ಕೆಳಗಡೆ. ನೋಡಿ ಮುರುಡೇಶ್ವರದ ಹಿಂದೆ ವ್ಯೂ ಇದು. ಫುಲ್ ಅಲೆಗಳ ಸೌಂಡ್ ಬರ್ತಾ ಇದೆ. ಇಲ್ಲಿ ಸಣ್ಣ ಪುಟ್ಟ ಗುಡ್ಡ ಎಲ್ಲ ಇದೆ. ಎಲ್ಲ ಬಂದ್ ಮಾಡಾಕಿದ್ದಾರೆ ಗೈಸ್ ಇವಾಗ. ಆಟ ಆಡೋದು, ಬೋಟಿಂಗು ಎಲ್ಲ ಇತ್ತು ಅಲ್ಲಿ ಬೀಚ್ ಹತ್ರ. ಬಟ್ ಇವಾಗ ಸ್ಟಾಪ್ ಮಾಡಿಟ್ಟಿದ್ದಾರೆ. ಸೊ ಇದೇ ಗೈಸ್ ಅದು ರಥ ಅಭಿಷೇಕ್ ಹೇಳಿದ್ದು. ತುಂಬ ಹತ್ತಿರದಿಂದ ಬಂದು ತೋರಿಸ್ತಾ ಇದೀವಿ ಇದನ್ನು. ಕಡೆಯದಾಗಿ 19/1/2021 ಕಡೆಯದಾಗಿ ಮುರುಡೇಶ್ವರ ದೇವರ ರಥೋತ್ಸವದಲ್ಲಿ ಶ್ರೀ ದೇವರ ಸೇವೆ ಬಳಸಲಾಯಿತು. ಕಾಲ್ ಮಾಡುದು. ಸೊ ಗೈಸ್ ನೋಡ್ಕೊಳ್ಳಿ ಮುರುಡೇಶ್ವರನ ಕೊನೆಯದಾಗಿ.
ಸೊ ಇವಾಗ ಕೆಳಗಡೆ ಇಳಿದು ಹೋಗ್ತಾ ಇದೀವಿ ಗೈಸ್ ಮುರುಡೇಶ್ವರದಲ್ಲಿ. ಮೋಡ ಕೂಡ ಆದಂಗೆ ಆಗ್ತಾ ಇದೆ, ಒಂದೊಂದ್ ಕಡೆ ಬಿಸಿಲಿದೆ. ಸೊ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಬೇಗನೆ ಆ ಕಡೆ ರೀಚ್ ಆಗೋಣ ಅಂತ ಹೋಗ್ತಾ ಇದೀವಿ. ಸೊ ಇದೇ ಗೈಸ್ ಸ್ಕೂಬಾ ಡೈವಿಂಗ್ ಹೋಗ್ಬೇಕಾದ್ರೆ ನೀವು ನೇತ್ರಾಣಿಗೆ ಇಲ್ಲೇ ಹೋಗ್ಬೇಕು, ಇದೇ ಬಿಲ್ಡಿಂಗ್ ಅದು. ಇದು ಮುರುಡೇಶ್ವರದಲ್ಲಿ ಯಾವಾಗೂ ಹಿಂಗೆ ಇರುತ್ತೆ ಗೈಸ್, ಜಾತ್ರೆ ಥರ. ಇಲ್ಲಿ ಬಂದು ನೀವು ಟೆಂಪ್ರರಿ ಐಟಮ್ನ ಪರ್ಚೇಸ್ ಮಾಡ್ಬೋದು. ಸೊ ಗೈಸ್ ಇವಾಗ ಊರಿನ ಕಡೆಗೆ ಮನೆ ಕಡೆಗೆ ಹೋಗ್ತಾ ಇದೀವಿ ಮತ್ತೆ ರಿಟರ್ನ್. ಮೋಡ ಆಗಿದೆ ಗೈಸ್, ಮೋಡ ಆಗಿಲ್ಲ ಅಂದ್ರೆ ಸ್ವಲ್ಪ ಮತ್ತು ಇರ್ಬೋದಿತ್ತು ಒಂದು ತಾಸು. ಬಟ್ ಮಳೆ ಬಂದ್ರೆ ಮತ್ತೆ ನಮ್ಗೆ ನೈಟಲ್ಲಿ ಹೋಗೋಕ್ಕೂ ಆಗಲ್ಲ ಮನೆಗೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಬೇಗ. ಈ ಸಲ ತುಂಬ ಮಳೆ ಬಂದಿದ್ದರಿಂದ ನಮ್ಮ ಮುರುಡೇಶ್ವರದಲ್ಲಿ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಸೊ ಅವು ಆಟ ಆಡೋದು ಜನ ಎಲ್ಲರೂ ಕಡಿಮೆ. ತುಂಬ ರಿಪೇರಿ ಎಲ್ಲ ಕೆಲಸ ಆಗ್ತಿದೆ, ಲೈಟಿಂಗ್ ಕೆಲಸ ಆಗ್ತಾಯಿದೆ. ಸೊ ಅದಕ್ಕೆ ಅಷ್ಟೇನು ಹೇಳೋಷ್ಟೇನು ಜನ ಇರಲಿಲ್ಲ. ಬಟ್ ಕಮೆಂಟ್ ಮಾಡಿ ಗೈಸ್, ಯಾರು ಇಲ್ದಿರೋದು ಒಳ್ಳೇದೇ ಆಯಿತು. ಯಾಕೆಂದರೆ ಮುರುಡೇಶ್ವರನ ಪ್ರಾಪರಾಗಿ ನಿಮಗೆ ತೋರಿಸ್ಲಿಕ್ಕಾಯಿತು ಕ್ಲಿಯರಾಗಿ. ಸೊ ಕಮೆಂಟ್ ಮಾಡಿ ಮುರುಡೇಶ್ವರ ಹೇಗಿತ್ತು, ಪ್ಲೇಸಸ್ ಹೇಗಿತ್ತು, ಆ ಸೀನ್ಸ್ ಹೆಂಗಿತ್ತು. ಅದರಲ್ಲೂ ಸನ್ಸೆಟ್ ಟೈಮಲ್ಲಿ ಹೋಗಿ ಕರೆಕ್ಟ್ ಸೂರ್ಯ ಮುಳುಗೋ ಟೈಮಲ್ಲಿ ಸಖತ್ತಾಗಿ ಕಾಣಿಸ್ತಿತ್ತು, ಆರೆಂಜ್ ಆಗಿ. ಸೊ ಹೇಗಿತ್ತು ಏನು ಅಂತ ಕೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ 400 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಗೈಸ್ ಚಾನಲಲ್ಲಿ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. 400ಇಂದ 4000 ತನಕ ಹೋಗಬೇಕು. ಸೊ ಇನ್ನೊಂದ್ಸಲ ಮುರುಡೇಶ್ವರದಲ್ಲಿ ಬರೋಣ. ಈ ಮಳೆಗಾಲ ಎಲ್ಲ ಮುಗಿಲಿ, ಪ್ರಾಪರಾಗಿ ಸಮ್ಮರ್ ಟೈಮಲ್ಲಿ ವೀಕೆಂಡಲ್ಲಿ ಬರೋಣ. ಸಾಗರನೇ ತೋರಿಸ್ತೀನಿ ಗೈಸ್ ನಿಮಗೆಲ್ಲ. ಹಾಗೆ ಮೈಕಲ್ಲಿ ಕೂಡ ನೀರು ಹೋಗ್ಬಿಟ್ಟಿತ್ತು ಗೈಸ್. ಸೊ ವಯಸ್ಸು ಎಷ್ಟು ಬಂದಿದೆ ಎಷ್ಟು ಬಂದಿಲ್ಲ ಅಂತ ನೋಡಬೇಕು. ನೋಡಿ ಟೆಂಪಲ್ ನೈಟಲ್ಲಿ ಹೆಂಗೆ ಕಾಣಿಸುತ್ತೆ ನೋಡಿ. ಇದು ಹೋಗುವಾಗ ಅಷ್ಟೇನು ಅನಿಸ್ತಾ ಇರಲಿಲ್ಲ, ಇನ್ನೂ ಜಾಸ್ತಿ ವರ್ಕ್ ನಡೀತಾ ಇದೆ, ಇನ್ನೂ ಚೆನ್ನಾಗಿ ಆಗುತ್ತೆ ಅದು ಟೆಂಪಲ್. ಸಖತ್ತಾಗಿ ಇಯರ್ಲಿ ಒಂದ್ಸಲ ಜಾತ್ರೆ ನಡೀತದೆ ಗೈಸ್ ಅಲ್ಲಿ. ನದಿ ನೋಡಿ ಹೋಗುವಾಗ ಬೆಳಕಲ್ಲಿ ತೋರಿಸ್ತಾ ಇದೀವಿ, ಇವಾಗ ಕತ್ಲಲ್ಲಿ. ಟ್ರಾಫಿಕ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಗೈಸ್. ಅದಕ್ಕೆ ಹೋಗಿ ಆರಾಮಾಗಿ ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಮಳೆಲಂತೂ ನೆಂದು ಸಾಕಾಗೋಗಿದೆ. ಇವಾಗ ಮತ್ತೊಂದು ರೌಂಡ್ ಮಳೆ ಬಂದಿತ್ತು, ಹಾಗೆ ನಿಂತ್ಕೊಂಡು ಬಂದ್ವಿ, ಒದ್ದೆ ಆಗಿಲ್ಲ. ಸೊ ಒಂದು 5-4 ಟೈಮ್ಸ್ ಫುಲ್ ಒದ್ದೆ ಆಗ್ಬಿಟ್ಟಿದ್ವಿ ಬೈಕಲ್ಲೇ. ಸೊ ಹೋಗೋ ಟೈಮಲ್ಲಿ ಬೇಡ ಅಂದ್ಕೊಂಡು ಮನೇಲಿ ಬೈತಾಕ್ಬಿಡ್ತಾರೆ. ಸೊ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಗಿದೆ. ಸೊ ಗೈಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಅನ್ನು ಕೂಡ ಮರಿಬೇಡಿ. ಆಲ್ರೆಡಿ ನೈಟ್ ಆಗಿಬಿಟ್ಟಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇವರೆಲ್ಲ ಹೋಗ್ಕೊಳ್ಳಿ.